ಹೆಲೋ ಎಲ್ರಿಗೂ ನಮಸ್ಕಾರ. ಮಕ್ಕಳಿಗೆ ಮಲ್ಟಿಗ್ರೈನ್ ಪೌಡರ್ ಮಾಡುವಾಗ ಯಾವುದೆಲ್ಲ ಐಟಮ್ ಯೂಸ್ ಮಾಡಬಹುದು ಅಥವಾ ಯಾವುದೆಲ್ಲ ಐಟಮ್ ಯೂಸ್ ಮಾಡಬಾರದು ಅಂತ ತುಂಬಾ ಜನ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ನಾರ್ಮಲ್ ಆಗಿ ಯಾವುದೆಲ್ಲ ಐಟಮ್ ಯೂಸ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ವಾಲ್ನಟ್, ನೆಕ್ಸ್ಟ್ ಪಂಪ್ಕಿನ್ ಸೀಡ್ ಅಂದ್ರೆ ಕುಂಬಳ ಬೀಜ ಅಂತ ಹೇಳ್ತಾರಲ್ವಾ ಅದು, ಬಿಳಿ ಎಳ್ಳು, ಕಪ್ಪೆಳ್ಳು ಬೇಕಿದ್ರೂ ತಗೊಳ್ಬಹುದು, ಉದ್ದಿನ ಬೇಳೆ, ಕೆಲವರು ಗುಂಡು ತಗೊಳ್ತಾರೆ ಅಥವಾ ಇಡೀ ಉದ್ದನ್ ತಗೊಳ್ಬಹುದು. ಹಾಗೇನೆ ಬಾದಾಮ್, ಕೆಲವರು ನೆನೆಸಿಟ್ಟು ಸಿಪ್ಪೆ ತೆಗೆದು ಯೂಸ್ ಮಾಡ್ತಾರೆ. ಹಾಗೇನೆ ರಾಗಿ, ಇದನ್ನ ಮೊಳಕೆ ಕಟ್ಟಿ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೇದು. ಹಾಗೇನೆ ಬಡೆ ಸೊಪ್ಪು, ತೊಗರಿ ಬೇಳೆ, ಗೋಡಂಬಿ, ಇಡೀ ಗೋಡಂಬಿ ಬೇಕಿದ್ರು ತಗೊಳ್ಬಹುದು, ಪೀಸ್ ಗೋಡಂಬಿ ಬೇಕಿದ್ರು ತಗೊಳ್ಬಹುದು. ಹಾಗೇನೆ ಸೂರ್ಯಕಾಂತಿ ಬೀಜ, ಹುರುಳಿ ಕಾಳು, ಹೆಸರು ಕಾಳು, ಇದನ್ನು ಮೊಳಕೆ ಕಟ್ಟಿ ಬೇಕಿದ್ರು ತಗೊಳ್ಬಹುದು. ಹಾಗೇನೆ ಜೀರಿಗೆ, ಇದು ಕೇಸರಿ ಬೇಳೆ ಅಥವಾ ಮಸೂರ್ ದಾಲ್ ಅಂತ ಹೇಳ್ತಾರಲ್ವಾ ಅದು. ಹಾಗೇನೆ ಹೆಸರು ಬೇಳೆ, ಹೆಸರು ಕಾಳು ತಗೊಂಡಿರೋದ್ರಿಂದ ಹೆಸರು ಬೇಳೆ ಸ್ವಲ್ಪ ತಗೊಳ್ಬಹುದು. ಗೋಧಿ, ಜೋಳ, ಇದು ಬಿಳಿ ಕಡ್ಲೆ, ಮಕ್ಕಾನ, ಹಾಗೇನೆ ಕೆಂಪಕ್ಕಿ ಬಾಯ್ಲ್ಡ್ ರೈಸ್ ಅಂತಾರಲ್ವಾ ಅದು. ನೆಕ್ಸ್ಟ್ ಪಿಸ್ತಾ, ಸಿಪ್ಪೆ ತೆಗೆದಿರುವಂತದ್ದು, ಅಕ್ಕಿ, ಬಿಳಿ ಅಕ್ಕಿ, ಕೆಂಪು ಕಡ್ಲೆ, ಕೆಲವರು ಸಿಪ್ಪೆ ತೆಗೆದಿರುವಂತಹ ಕಾಳುಮೆಣಸು ಬೋಳ್ಕಾಳನ್ನ ತಗೊಳ್ತಾರೆ, ನಾನು ಕಾಳುಮೆಣಸನ್ನ ತಗೊಂಡಿದ್ದೇನೆ. ಜಾಯಿಕಾಯಿ, ಗಸಗಸೆ, ಹಾಗೇನೆ ಪ್ಲೇನ್ ಓಟ್ಸ್ ಅನ್ನ ತಗೊಂಡಿದ್ದೇನೆ ನಾನು, ಯಾವುದೇ ಫ್ಲೇವರ್ ಇಲ್ಲ. ಹಾಗೇನೆ ಹೆಸರು ಕಾಳು, ಕಡಲೆಬೇಳೆ, ಕೆಂಪು ಕಡಲೆ ಹಾಕಿರೋದ್ರಿಂದ ಕಡಲೆಬೇಳೆ ನೋಡಿ ತಗೊಳ್ಬೇಕಾಗತ್ತೆ, ಸಾಬಕ್ಕಿ, ಹಾಗೆ ಅಜ್ವಾನ, ಮೆಂತೆ, ಬಾರ್ಲಿ, ಲವಂಗ, ಇದಿಷ್ಟನ್ನು ಕೂಡ ಚೆನ್ನಾಗಿ ತೊಳ್ಕೊಂಡು ಯೂಸ್ ಮಾಡಬೇಕಾಗತ್ತೆ. ರಾಗಿ ಮತ್ತೆ ಅಕ್ಕಿಯನ್ನ 2-3 ನೀರಲ್ಲಿ ನೀಟಾಗಿ ತೊಳ್ಕೊಳ್ಬೇಕಾಗತ್ತೆ. ಹಾಗೆ ಕೆಲವರು ಡ್ರೈ ಫ್ರೂಟ್ಸ್ ಅನ್ನ ತೊಳಿದೇನೆ ಯೂಸ್ ಮಾಡ್ತಾರೆ, ಬಟ್ ಯಾವುದೇ ಆದ್ರೂ ಕೂಡ ನಾವು ನೀಟಾಗಿ ತೊಳ್ಕೊಂಡೇ ಯೂಸ್ ಮಾಡಬೇಕಾಗತ್ತೆ. ಒಣ ದ್ರಾಕ್ಷಿ, ಖರ್ಜೂರ, ಈ ರೀತಿಯಾದಂತಹ ಡ್ರೈ ಫ್ರೂಟ್ಸ್ ಅನ್ನ ನೀವು ಪೌಡರ್ ಮಾಡುವಾಗ ಯೂಸ್ ಮಾಡಬೇಡಿ, ಯಾಕಂದ್ರೆ ಅದನ್ನ ಹಾಕೋದ್ರಿಂದ ಬೇಗನೆ ಹಿಟ್ಟು ಹಾಳಾಗುವಂತ ಸಾಧ್ಯತೆ ಇರುತ್ತೆ. ಎಲ್ಲದನ್ನು ಕೂಡ ನಾವು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಬೇರೆ ಬೇಳೆಕಾಳುಗಳಾಗಿರ್ಬೋದು, ಅದನ್ನ ತೊಳ್ಕೊಂಡಾದ್ಮೇಲೆ ತುಂಬಾ ಉರಿ ಬಿಸಿಲಲ್ಲಿ ಅದನ್ನ ಒಣಗಿಸ್ಬೇಡಿ. ಮೀಡಿಯಂ ಬಿಸಿಲು ಏನಿರುತ್ತೆ, ಬೆಳಗ್ಗೆ 8-9 ಗಂಟೆ ಬಿಸಿಲು, ಆ ರೀತಿಯ ಬಿಸಿಲಲ್ಲಿ ಒಣಗಿಸಿದ್ರೆ ತುಂಬಾನೇ ಒಳ್ಳೆಯದು. ಇಲ್ಲ ಅಂದ್ರೆ ಅದರಲ್ಲಿರುವಂತ ಕ್ವಾಲಿಟಿ ಹೋಗ್ತಾ ಬರುತ್ತೆ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದೊಂದು ಐಟಮ್ಗಳನ್ನ ಒಂದಿನ ನೈಟ್ ಫುಲ್ ನೆನ್ಸಿಟ್ಟು ಯೂಸ್ ಮಾಡ್ತಾರೆ. ಆ ರೀತಿ ಎಲ್ಲ ಐಟಮ್ನ ಮಾಡೋಕ್ ಹೋಗ್ಬೇಡಿ, ಯಾಕಂದ್ರೆ ನೀವು ನೆಕ್ಸ್ಟ್ ಒಣಗಿಸಿದಾಗ ಇರಬಹುದು ಅಥವಾ ಹುರಿಯುವಾಗ ಇರಬಹುದು, ಒಳಗೆ ನೀರ್ ಸಿಲ್ಕಿದ್ರೆ ಕೆಲವೊಂದೊಂದು ಐಟಮ್ಗಳು ಚೆನ್ನಾಗಿ ಪುಡಿ ಆಗೋದಿಲ್ಲ, ಅದರಿಂದ ಹಿಟ್ಟು ಬೇಗ ಹಾಳಾಗುವಂತ ಸಾಧ್ಯತೆ ಇರುತ್ತೆ. ಒಂದ್ ನೈಟ್ ನೀವು ನೆನ್ಸಿಡ್ಬೇಕು ಅಂದ್ರೆ ಹೆಸರು ಕಾಳು ಹಾಗೆ ರಾಗಿಯನ್ನ ಚೆನ್ನಾಗಿ ನೆನ್ಸಿಟ್ಕೊಂಡು ಮೊಳಕೆ ಕಟ್ಟಿ ಯೂಸ್ ಮಾಡ್ಬೇಕಾಗತ್ತೆ. ಬೇರೆ ಎಲ್ಲ ಜಸ್ಟ್ ವಾಶ್ ಮಾಡಿ ಯೂಸ್ ಮಾಡಿದ್ರೆ ಸಾಕಾಗತ್ತೆ. ಈಗ ನಾನು ತೋರಿಸಿರುವಂತಹ ಎಲ್ಲ ಬೇಳೆಕಾಳುಗಳನ್ನ ಒಟ್ಟಿಗೆ ಹಾಕಿ ಒಂದೇ ಮಿಶ್ರಣ ಮಾಡಿ ನೀವು ಪೌಡರ್ ಮಾಡಿ ಮಗುವಿಗೆ ಯಾವುದೇ ಕಾರಣಕ್ಕೂ ಕೊಡ್ಲಿಕ್ಕೆ ಹೋಗ್ಬೇಡಿ. ಕೆಲವೊಂದೊಂದು ಐಟಮ್ನ ಸಪರೇಟ್ ಆಗಿನೇ ಪೌಡರ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಅಂದ್ರೆ ಬೇಳೆಕಾಳು ಹಾಗೆ ಕೆಲವೊಂದೊಂದು ಡ್ರೈ ಫ್ರೂಟ್ಸ್ ಅನ್ನ ಮಾತ್ರ ಮಿಕ್ಸ್ ಮಾಡಿ ಮಕ್ಕಳಿಗೆ ಪೌಡರ್ ಮಾಡ್ಕೊಡ್ಬೇಕಾಗತ್ತೆ. 1.5 ವರ್ಷದ ಮೇಲ್ಪಟ್ಟ ಮಕ್ಕಳಾದ್ರೆ ಎಲ್ಲಾ ಬೇಳೆಕಾಳುಗಳನ್ನ ಚೆನ್ನಾಗಿ ಜೀರ್ಣ ಮಾಡ್ಕೊಳ್ತಾರೆ. 6-7 ತಿಂಗಳಿನ ಮಕ್ಕಳೆಲ್ಲ ಆದ್ರೆ ಒಂದ್ 2-3 ರೀತಿಯ ಐಟಮ್ ಹಾಕಿದ್ರೆ ಸಾಕಾಗುತ್ತೆ. 1 ವರ್ಷದ ಒಳಗಿನ ಮಕ್ಕಳು ಅಂದ್ರೆ 8-9-10 ತಿಂಗಳ ಮಕ್ಕಳಾದ್ರೆ, 10-11 ತಿಂಗಳ ಮಕ್ಕಳೆಲ್ಲ ಆದ್ರೆ ಅವರಿಗೆ ಇನ್ನೊಂದು 2-3 ತರದ್ ಮತ್ತೆ ಎಕ್ಸ್ಟ್ರಾ ಆಡ್ ಮಾಡಬಹುದು. 1 ವರ್ಷದ ಮೇಲ್ಪಟ್ಟ ಮಕ್ಕಳಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಆಡ್ ಮಾಡಬಹುದು. ಹಾಗಂತ ಎಲ್ಲದನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಯಾವುದೇ ಕಾರಣಕ್ಕೂ ಕೊಡ್ಬೇಡಿ. ಹಾಗೆ ಎಲ್ಲ ಐಟಮ್ನು ಈಕ್ವಲ್ ಕ್ವಾಂಟಿಟಿಯಲ್ಲಿ ನೀವು ತಗೊಳ್ಬೇಡಿ. 1 kg ರಾಗಿ ತಗೊಂಡ್ರೆ ಅರ್ಧ kg ಅಷ್ಟು ಬೇಳೆಕಾಳುಗಳು ಕೆಲವೊಂದೊಂದು 100 ಗ್ರಾಮ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಇನ್ ಜಾಕಾಯಿ ಎಲ್ಲ ಆದ್ರೆ ನೀವು ಅರ್ಧ ಜಾಕಾಯಿ, ಕಾಲ್ ಜಾಕಾಯಿ ಹಾಕಿದ್ರೆ ಸಾಕಾಗುತ್ತೆ. ಎಲ್ಲದನ್ನು ಒಂದೇ ಕ್ವಾಂಟಿಟಿಯಲ್ಲಿ ನೀವು ತಗೊಂಡ್ ಕೊಟ್ರೆ ಮಕ್ಕಳಿಗೆ ಆಹಾರದಲ್ಲಿ ಏರುಪೇರಾಗುತ್ತೆ, ಹಾಗೆ ಹೊಟ್ಟೆ ನೋವು, ಲೂಸ್ ಮೋಷನ್ ಇದೆಲ್ಲ ಸ್ಟಾರ್ಟ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಕೆಲವರು ಈ ಪೌಡರ್ನ ಮಾಡುವಾಗ ಬಜೆ ಬೇರನ್ನ ಸಹ ಇದಕ್ಕೆ ಆಡ್ ಮಾಡ್ತಾರೆ. ಇನ್ ಕೆಲವರು ವಾರದಲ್ಲಿ ಒಂದ್ಸರಿ ಬಜೆ ಬೇರನ್ನ ತೆಗೆದು ಕೊಡ್ತಾರೆ ಮಕ್ಕಳಿಗೆ. ನಾನ್ ಬಜೆ ಬೇರನ್ನ ಆಡ್ ಮಾಡಿಲ್ಲ.
ಹೀಗೆ ನೀವು ಮನೆಯಲ್ಲಿ ತಯಾರಿಸಿದಂತ ಪೌಡರ್‌ನ 6-7 ತಿಂಗಳ ಕಾಲ ಇಡಬಹುದು. ಬಟ್ ನೀವು ಹೇಗೆ ಇದನ್ನ ಒಣಸಿರ್ತೀರಾ, ಹೇಗೆ ಇದನ್ನ ಡ್ರೈ ಮಾಡಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವರು ಮನೆಯಲ್ಲೇ ಮಿಕ್ಸಿಯಲ್ಲಿ ಪುಡಿ ಮಾಡ್ತಾರೆ. ಇನ್ನು ಕೆಲವರು ಮಿಷನ್ನಿಗೆ ಹಾಕ್ಸ್ಕೊಂಡ್ ಬರ್ತಾರೆ. ಮಿಷನ್ನಿಗೆ ಯಾವುದೇ ಕಾರಣಕ್ಕೂ ನೀವು ಮಕ್ಕಳ ಪೌಡರ್‌ನ ಹಾಕ್ಸೋದಕ್ಕಿಂತ ಮೊದಲು ನಿಮ್ಮ ಮನೆಯಲ್ಲೇ ಇರುವಂತ ಅಕ್ಕಿ ಆಗ್ಲಿ, ರಾಗಿ ಆಗ್ಲಿ ಮೊದಲು ಮಿಷನ್ನಿಗೆ ಪೌಡರ್ ಮಾಡ್ಲಿಕ್ಕೆ ಕೊಡಿ. ನಂತರ ಈ ಪೌಡರ್‌ನ ನೀವು ಮಾಡಿಸ್ಕೊಂಡ್ ಬನ್ನಿ. ಇಲ್ಲಾಂದ್ರೆ ಬೇರೆ ಯಾರಿಗೋ ಮೆಣಸೋ ಇನ್ನೇನೋ ಪೌಡರ್ ಮಾಡ್ಕೊಟ್ಟಿದ್ರೆ ಮಕ್ಕಳ ಪೌಡರ್ ಜೊತೆ ಅದ್ ಮಿಕ್ಸ್ ಆದ್ರೆ ಮಕ್ಕಳಿಗೆ ಎಫೆಕ್ಟ್ ಆಗಬಹುದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ನಂಗೆ ಅನಿಸ್ತಾ ಇದೆ. ಇಷ್ಟ ಆದ್ರೆ ಬೇರೆಯವರಿಗೂ ಶೇರ್ ಮಾಡಿ, ಹಾಗೆ ಸೇವ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.